ಬಿಡ್ತೇನೆ. ಹಾಗಿದ್ರೆ ನಿನಗೆ ಸಿಟ್ಟು ಬಂದದ್ದು ಹೌದು, ಅನುಮಾನವೇ ಇಲ್ಲ. ನಾನು ಸಾಮಾನ್ಯದ ಹೆಣ್ಣಲ್ಲ, ನಿನ್ನ ಹೆಂಡತಿ ಆದ್ರಿಂದ ಕೀಚಕ ಅಂದ್ರೆ ಅವನ ಅನುಯಾಯಿಗಳಾಗಿ ಸಹಾಯಕರಾಗಿ ಯಾರೇ ಬಂದ್ರು ಬಿಡ್ಲಿಕ್ಕಿಲ್ಲ. ಎಲ್ಲವರನ್ನೂ ಯಮಪುರಿಗಟ್ಟೇನೆ. ನಮ್ಮ ಜ್ಞಾತವಾಗಿ ಗೌರವವನ್ನು ಸಹಿತವಾಗಿ ಅನುಮಾನವೇ ಇಲ್ಲ. ಮೃಗರಾಜ ವನಿತೆಯ ನರಿ ಕೆಡಕಿ ಬದುಕುವುದೇ ಮರುದಿರು ಮುಡಿದ ನಾದರಿ ಬಗೆಯ ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಇದೋ ಪಾಂಡವರು ಇಲ್ಲಿಯವರೆಗೆ ಪ್ರಪಂಚದಲ್ಲಿ ಬದುಕಿ ಬಂದ ಬಗೆ ಹಾಗೆ ಸಿಂಹಸದೃಶರಾಗಿ ನನ್ನ ಮಡದಿಯಾದಂತಹ ನೀನು ಸಿಂಹಿಣಿ ಎನ್ನುವುದಕ್ಕೂ ಅನುಮಾನ ಇಲ್ಲ. ಸಿಂಹಿಣಿಯನ್ನ ಕೆಣಕಿದಂತಹ ನರಿಯೊಂದು ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯವ? ಕೀಚಕ ಅಲ್ಲ, ಕೀಚಕ ಕುಲ ಅಲ್ಲ. ಬಿಡೋ, ನನ್ನನ್ನು ವಿರೋಧಿಸುವುದಕ್ಕೆ ಪ್ರತ್ಯಕ್ಷ ದೇವಾನು ದೇವತೆಗಳು ಬಂದರು ಅಂಜುವುದಿಲ್ಲ, ಅಳುಕುವುದಿಲ್ಲ. ಉಂಟಾದ ಸಮಸ್ಯೆಯನ್ನು ಬಗೆಹರಿಸ್ತೇನೆ. ಕೀಚಕನನ್ನ ಮುಗಿಸ್ತೇನೆ, ಕೀಚಕವನ್ನು ಕೊಲ್ತೇನೆ ಅಂತ ಹೇಳಿದೆ. ಏನು ಅಷ್ಟು ಸುಲಭ ಸಾಧ್ಯ ಅಲ್ಲ. ಮತ್ತೆ ಹೇಗೆ ಏನು ಅಂತ ಬೇಡವಾ? ಹೇಗ ತೆರಳಿ ನೀನು ನೀನು ತೆರಳಿ ನೀನು ಪೂರನೆಡೆಗೆ ನಾಟಕದ ಮಂದಿರಕ್ಕೆ ಬಾರೆಂದು ಸೂಚನೆಯ ಬೇಳು. ಎಲ್ಲಿಗೆ ಗೊತ್ತಾಯ್ತಾ? ನಾಟಕದ ಮಂದಿರಕ್ಕೆ ಬಾ ಎಂದು ಸೂಚನೆಯ ಬೇಳು. ಬಂದ್ರೆ ನಾನು ಅರಿಯದಂಬದುಳೈದಿ ಹಾಗಿದ್ರೆ ಈ ಎಲ್ಲ ರೀತಿಯ ಮಾತುಗಳಿಂದ ಭರವಸೆ ಬಂತು ಅಂತಾಯ್ತು. ಅದು ಕೊಲ್ಲುವುದು ಹೇಗೆ? ಕೊಲ್ಲುವುದು ಹೇಗೆ? ಹೌದು, ನಾನು ಹೇಳ್ತೇನೆ. ಹೇಗೆ? ಅದಕ್ಕೊಂದು ಉಪಾಯ ಮಾಡ್ಬೇಕು. ಯಾವುದು? ತಡ ಮಾಡುವುದಲ್ಲ. ಈಗ ನೇರವಾಗಿ ಕೀಚಕನಲ್ಲಿ ಹೋಗಲಿ. ಅಲ್ಲಿಗೆ ಹೋಗುದಾದ್ರೆ ಮತ್ತೆ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಕಣ್ಣೀರು ಹಾಕುವ ಅವಶ್ಯಕತೆ ಇತ್ತ ನನಗೆ? ಅಂದ್ರೆ ಅಯ್ಯೋ, ಅವನಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೆದರಿಕೆ. ಅವನೇ ನನ್ನ ಬೆನ್ನಟ್ಟಿ ಬರ್ತಾ ಇದ್ದಾನೆ. ಈಗ ನಾನೇ ಹೋಗುವಂತ ಕಳಿಸಿ ಕೊಡುವುದಲ್ವ ನಿನಗೆ? ಅಂದ್ರೆ ಪ್ರಪಂಚದ ಕ್ರಮ ಹಾಗೆ ಗೊತ್ತುಂಟ. ಹೇಗೆ? ಈಗ ಗಂಡ ಹೆಂಡತಿ ಇರ್ತಾರೆ. ಹೆಂಡತಿಯಾದವರು ಹೊರಗಡೆ ತಿರುಗಾಟಕ್ಕೆ ಹೋಗಬೇಕು ಅಂತಾದ್ರೆ ಗಂಡನಲ್ಲಿ ಹೇಳಿಯೇ ಹೋದ್ರೆ ತೊಂದರೆ ಆಗುದಿಲ್ಲ. ಅವಳಷ್ಟೊತ್ತಿಗೆ ಅವಳು ಗಂಡನಿಗೆ ಹೇಳ್ದೆ ತಿರುಗಾಟಕ್ಕೆ ಹೋದ್ರೆ ಗಂಡನಿಗೂ ತಲೆ ಬಿಸಿ, ಹೋದಂತ ಅವಳಿಗೂ ತಲೆ ಬಿಸಿ ಆಗ್ತದೆ. ಇದು ಹಾಗಲ್ಲ. ಕೂಡ ಎನ್ನುವ ಹಾಗೆ ನನಗೆ ಗೊತ್ತಿದ್ದಿದ್ರು. ನಿನ್ನನ್ನು ಅವನಲ್ಲಿಗೆ ಕಳಿಸ್ತಾ ಇದ್ದೆ. ನಾನೇ ಕಳುಹಿದ ಕಾರಣಕ್ಕಾಗಿ ನಿನಗೇನು ಸಮಸ್ಯೆ ಬರುವುದಿಲ್ಲ. ಓ, ನನ್ನ ಮೇಲೆ ಒಂದು ಕಣ್ಣು ಇರ್ತದೆ, ಅನುಮಾನವೇ ಇಲ್ಲ. ರಕ್ಷಣೆ ಮತ್ತೊಂದು ಇರ್ತದೆ, ಅನುಮಾನವೇ ಇಲ್ಲ. ಅಲ್ಲಿ ಹೋಗಿ ಹೋಗಿ ಬರುವುದಕ್ಕೆ ಹೇಳ್ಬೇಕು. ಎಲ್ಲಿಗೆ? ಎಲ್ಲಿಗೆ? ಪೂರ ಹೊರಗಿರುವ ಸ್ಮಶಾನ, ಸ್ಮಶಾನದ ಹತ್ತಿರವಿರುವ ನಾಟ್ಯಗ್ರಹಕ್ಕೆ. ನಾಟ್ಯಗ್ರಹಕ್ಕೆ? ಹೌದು. ಎಷ್ಟು ಹೊತ್ತಲ್ಲಿ? ಮುಸ್ಸಂಜೆಯ ಹೊತ್ತು. ಆ ಹೊತ್ತಿನಲ್ಲಿ ಅವ ಬಂದ ಅಂತ ಆದ್ರೆ ಬಂದ್ರೆ ಯಾರು ಅರಿಯದೇ ಇರುವ ರೀತಿಯಲ್ಲಿ ಅಲ್ಲಿಗೆ ಹೋಗಿ ಕೀಚಕನ ಉರವನ್ನು ಗೆದ್ದು ಬಿಡ್ತೇನೆ. ಕೀಚಕನನ್ನ ಒಂದು ಮುಗಿಸ್ತೇನೆ. ಹೀಗೆ? ಆ ಈಗ ಸಂತೋಷ ಆಯ್ತು, ಅನುಮಾನವೇ ಇಲ್ಲ. ಅಪ್ಪ, ಇಷ್ಟ ಆಗ್ಬೇಕನ್ನುವ ಕಾರಣಕ್ಕಾಗಿ ಕಣ್ಣಿಗೆ ಹಾಕಿದ್ದು ನಾನು. ಅದು ಈಗ ಇಷ್ಟು ಮಾಡಿದ್ದೆಲ್ಲ ಹೌದು, ಕಡಿಮೆ ಆಯ್ತಾ ಮತ್ತೆ? ಗಾಳಿಯ ಮಗ ಅಲ್ವಾ ನೀನು? ಹೌದು, ಬೆಂಕಿಯ ಮಗಳು ನಾನು. ಹಾ. ಎರಡು ಒಂದಾಗಬೇಕು ಅಂತಾದ್ರೆ ಗಾಳಿ ಜೋರಾಗಿ ಬೀಸಬೇಕು.
ಹೌದೌದು. ಹೌದಾ? ಅದು ಬೆಂಕಿ ಒಳ್ಳೆ ಉರಿತದೆ. ಹೌದು. ಹಾಗೆ ಹ. ಆ ಕಾರಣಕ್ಕಾಗಿ ಇಲ್ಲಿವರೆಗೆ ನಾನು ಇಷ್ಟು ಕಣ್ಣೀರು ಹಾಕಿದ್ದೆ. ಹ. ಈಗ ಸಂತೋಷ ಆಯ್ತು, ಅನುಮಾನವೇ ಇಲ್ಲ. ಸರಿ. ಹೋಗ್ತೇನೆ. ಹ. ಆ ಕೀಚಕ್ ನನ್ನ ಕಂಡು ಹ. ನಾನು ಸ್ಮಶಾನಕ್ಕೆ ಅಂತ ಎಲ್ಲಿ ಕರೆದ್ರು ಬರ್ತಾನೆ, ಅನುಮಾನವೇ ಇಲ್ಲ. ಅಂದ್ರೆ ಇಷ್ಟೊತ್ತಿಗೆ ಅಷ್ಟು ಮರಳು ಆಗಿದ್ದಾರೆ. ಹೌದೌದು. ಹ. ನನ್ನ ಚಿಂತನೆ ನೀನು ಬಿಡಿಸಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹ. ನಾನು ಹ. ಬಹಳ ನೊಂದಿದ್ದೆ. ಹ್ಮ್. ಬರುವಾಗ ನಾನು ಹಿಂದಿರುಗಿ ಹೋಗ್ತೇನೆ ಅಂತ ಹೇಳಿಸಿರ್ಲಿಲ್ಲ. ಹ. ಒಂದೋ ನೀವು ಬರುತ್ತೇನೆ ಅಂತಾದ್ರೆ ಇಲ್ಲೇ ಸಾಯುದು ಅಂತಿದ್ದೆ ನಾನು. ಹ್ಮ್. ತಡ ಮಾಡುದಿಲ್ಲ, ಹಾಕಿದ್ರೆ ಆದಷ್ಟು ಬೇಗ ಹೋಗ್ತೇನೆ. ಹ. ಅವನಿಗೆ ಬರುವುದಕ್ಕೆ ಹೇಳ್ತೇನೆ. ಹೋಗ್ಬಂದ್ಯಾ? ಹೋಗಿ ಹೇಳಿ ಬಂದೆ. ಏನಂದ? ಅಯ್ಯೋ ನಾವು ಏನೇ ಪಾಠಕ್ಕೆ ಅಂತ ಹೇಳಿದ್ರು ಸಂತೋಷವೇ ಆಗ್ಬೋದು ಅವನಿಗೆ. ಹೌದಾ? ಎಂತ ಹೇಳಿದ್ರು ಗೊತ್ತಾಗುದಿಲ್ಲ. ಹ. ಬರುವುದಕ್ಕೂ ಸಿದ್ಧನಾಗಿದ್ದಾನೆ. ಹ. ಅವ ಸಂಜೆಗೆ ಬರ್ತಾನೆ. ಹ. ಅಲ್ಲಿ ಹೋಗ್ಬೋದು ನೀವು. ಹೌದಾ? ಹೌದು. ತೊಂದ್ರೆ ಇಲ್ಲ. ಹ. ಹೋಗ್ತೇನೆ. ಹೋಗುದೇ. ನೀನು ಸಂಜೆ ಹೊತ್ತಿಗೆ ನಾಟ್ಯ ಮಂದಿರಕ್ಕೆ ಬಾ. ಹ. ನನಗೆ ಅಂಡ ಭೀಮನ್ನು ಕಳ್ಸಿಕೊಡ್ತೇನೆ ಅಂತ ಹೇಳಿದ್ದಲ್ಲ ನಾನು. ಮತ್ತೆ ನಾನೇ ಬರ್ತೇನೆ ಅಂತ ಹೇಳಿದ್ದು. ಇದು ಒಂದು ಕೆಲಸ ಮಾಡು. ಏನು? ನೀನೇ ಹೋಗು. ಅಲ್ಲ, ನಾನೇ ಹೋಗುದಾಗಿದ್ರೆ ಮತ್ತೆ ಇಷ್ಟೊತ್ತವರೆಗೆ ಬಂದು ನಾನು ಅಲ್ಲಿ ಕೊನೆಗೆ ಹಾಕುದು ಬೇಕಾಗಿತ್ತು. ಅಲ್ಲ ಮತ್ತೆ ಏನ್ ಮಾಡುದು ಈಗ? ಹೋಗುದು ನೀನೇ. ಹ? ಹೋಗುದು ನೀನೇ. ಹೋಗುದು ನಾನು. ನೀನೇ, ನಾನಾಗಿ ಹೋಗ್ಬೇಕು. ಅದು ಈ ಜನ್ಮಕ್ಕೆ ಆಗ್ತದ. ಎಂತದ್ದು? ಈಗ ನಾನು ನೀನಾಗುದು. ಅದು ಹೆಣ್ಣಾಗುದು ಅಂತ. ಮತ್ತೆ ಅಲ್ವ? ಹೆಣ್ಣಾಗುದು ಬೇಡ, ಒಂದು ಹೆಣ್ಣು ವೇಷ ಮಾಡಿದ್ರೆ ಆಯ್ತಪ್ಪ. ಬೇಡಪ್ಪ. ಎಂತದ್ದು? ನಮಗೆಲ್ಲ ಅದು ಆಗುದೇ ಇಲ್ಲ. ಯಾಕಾಗುದಿಲ್ಲ? ಯಾಕೆಂದ್ರೆ ಕಾರಣ ಉಂಟು. ಏನು? ಒಂದು ಪ್ರಮಾಣದ ಪ್ರಾಯದವರಿಗೆ ಹೆಣ್ವೇಷ ಮಾಡಬಹುದು, ತೊಂದರೆ ಇಲ್ಲ. ಹಾಗೆ ಮಾಡಿದಾಗ ಮಾತ್ರ ಮನ ಮೋಹಿಸುವ ಸ್ತ್ರೀ ವೇಷ ಆಗ್ತದೆ. ಓ, ಗಂಡು ಹೆಣ್ಣು ವೇಷವನ್ನು ಮಾಡಬಹುದು. ಮಾಡಬಹುದು, ಒಂದು ಪ್ರಮಾಣಕ್ಕೆ ಒಂದು ಸಮಯ ಅಂತ ಇರ್ತದೆ. ಒಂದು 16, 26, 30. 30 ಒಳಗೆ. 30 ಮೇಲೆ ಮತ್ತೆ ಮಾಡಬಾರ್ದು. 30 ಮೇಲೆ ಮತ್ತೆ ಹೆಣ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮಾಡಿದ್ರೆ ಮನ ಮೋಹಿಸುವಲ್ಲ, ಮನ ನೋಯಿಸುವ ಹೆಣ್ವೇಷ ಆಗ್ತದೆ. ಹೌದು. ಆದ್ರೂ ಒಂದು ಕೆಲವೊಮ್ಮೆ ವೇಷ ಬೇಕಾಗ್ತದೆ ನೀವು ಮಾಡುದು. ನಿಮ್ ಹೇಳ್ತಿದ್ಲಲ್ಲ ಅವಳು. ಹೌದಪ್ಪ. ಹೌದಾ? ಹೌದು. ಅಂತವಳು ವೇಷ ಮಾಡ್ಲಿಕ್ಕೆ ನಿಮ್ಮ ಸೌರ್ಯ ಹಾಕ್ಬೇಕಲ್ವಾ? ಅದು ಬೇಕು. ಆದ್ರೂ ಒಂದು ನನ್ನ ಹತ್ರ ಹೆಣ್ವೇಷ ಅಲ್ಲ. ನೀವು ಹೆಣ್ವೇಷ ಮಾಡುದು ಬೇಡ, ಮತ್ತೆ? ನಾ ಮಾಡಿ ಬಿಡ್ತೇನಲ್ಲ ನಿಮ್ಮನ್ನ. ಮಾಡಿಬಿಟ್ರು ಒಂದು ಪ್ರಯತ್ನ ಮಾಡ್ಬೋದು. ಹೌದಾ? ವಿಶೇಷ ಆಕರ್ಷಣೆಯಾಗಿ ನೀವು ಒಂದು ಹೆಣ್ಣು ವೇಷ ಮಾಡಬೇಕು. ಅಲ್ಲ ಅಲ್ಲ, ಸೀರೆ ಎಲ್ಲ ಉಂಟಾ? ಸೀರೆ ಒಂದಾಗುವುದ ನಿಮ್ಗೆ? 3-4 ಕರ್ಬನ್ ಕೊಂಡು ಹಾಕಿ ಇದು ಅವಳದ್ದೇ ತೆಗೆದಿಟ್ಟಿದ್ದೆ ನಾನು. ಯಾವುದು? ಇಡಂಬಿದೆ. ಹೌದೌದು. 16 ಕೂಡಿಸಿದ್ದೇನೆ. ಹೌದಪ್ಪ. ಹಾಗಾಗಿ 2 ಕೈ ಮೇಲೆ, 2 ಕೈ ಮೇಲೆ, 2 ಕೈ ಮೇಲೆ. ಈ ಹೆಂಗಿದ್ರಲ್ಲ ಸೀರೆ ಉಟ್ಕೊಳ್ಬೇಕಿದ್ರೆ 2 ಕೈ ಮೇಲೆ ಇಟ್ಕೊಂಡೇ ಸೀರೆ ಉಟ್ಕೊಳ್ಳೋದು ನಾವು. 2 ಕೈ ಮೇಲೆ ಇಟ್ಕೊಂಡು ಸೀರೆ ಉಟ್ಕೊಳ್ಳೋದಾಗಿದೆ. ಅದು ನನಗೆ ಗೊತ್ತಿಲ್ಲ, ಕೇಳಿಲ್ಲ. ಹಾಗಲ್ಲ, ನಾವಾಗಿ ಉಟ್ಕೊಳ್ಳುವುದಾದ್ರೆ ಕೈ ಮೇಲೆ ಎತ್ತು ಕೆಲಸ ಇಲ್ಲ. ಇನ್ನೊಬ್ರು ಉಟ್ಸ್ಕೊಡುದು ಅಂತ ಆದ್ರೆ ಕೈ ಮೇಲೆ ಎತ್ತುದೇ. ಓ ಹಾಗೆ 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 ಹಾಗಾಗಿ ಹಾ. ಕೈ ನಾ ಹೇಳುವುದಕ್ಕೆ ಕೇಳ್ತರು ಸಿಗ್ಬೇಕಲ್ಲ. ಹೌದಪ್ಪ. ಅಲ್ಲ, ಈ ಹೆಣ್ವೇಷವೂ ಬೇಡ, ಸೀರೆ ಉಟ್ಕೊಳ್ಳುವುದು ಬೇಡ, ತಿರುಗುವುದು ಬೇಡ. ನೀವು ತಿರುಗುದು, ನಾನೇ ತಿರುಗ್ತೇನೆ. ಅಲ್ಲ, ಈಗ ಹೆಚ್ಚೆಲ್ಲ ತಿರುಗ್ಲಿಕ್ಕೆ ಆಗುದಿಲ್ವೇ? ವಯಸ್ಸಾಯ್ತಲ್ಲ ಈಗ. ಹೌದು, ತಿರುಗ್ಲಿಕ್ಕೆ ಆಗುದಿಲ್ಲ. ನಾನೇ ತಿರುಗ್ತೇನೆ. ನೀವು ತಿರುಗುದು ಬೇಡ, ನಾನೇ ತಿರುಗ್ತೇನೆ. ಕುಪ್ಪು ಸೋಲ್ಬೇಕಾಯ್ತಲ್ಲ ಈಗ. ನಿಮ್ಗಾಗು ಕುಪ್ಪುಸ ಎಲ್ಲ ಉಂಟು, ಆಗ್ಲಿಕ್ಕೆ ಇಲ್ಲ. ಎಂತ ಮಾಡುದು ಈಗ? ಅಲ್ಲ, ಹಾಗೆ ಹೋಗುದು. ಹಾಗಂತ ಕುಪ್ಪುಸ ಇಲ್ಲ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಅಲ್ಲ, ಹಾಗೆ ಹೋದ್ರೆ ಕೀಚಕ್ಕೆ ಬಹಳ ಸಂತೋಷ ಆಗುದು. ಅದು ವೇಷ ಅಂತ ಗೊತ್ತಾಗೋಗ್ತದಲ್ಲ ಒಂದು. ಹೌದು. ಹಾಗಾಗಿ ಅದು ಕಾಣದ ಹಾಗೆ ನಾನೇ ಒಂದು ವ್ಯವಸ್ಥೆ ಮಾಡ್ತೇನೆ. ಈ ಸೈಡ್ನಲ್ಲಿ ಆಮೇಲೆ ಇದು ಸರಿಯಾಗುದಿಲ್ಲ. ಅದು ಮತ್ತೆ ಬೇಗ ದೊಡ್ಡ ಹಾಕು ಸಾಕು ಅವನಿಗೆ. ಎಂತ ಎಂತ ಹಾಗೆ ಆಗಿಲ್ವಾ? ಆಗಿಲ್ಲ ಇನ್ನು. ಮತ್ತೆ
ನಿಮಗೆ ಗಂಡಸರಿಗೆ ಬೇಯಿಸಿದ ಸಂಕಷ್ಟ ಗೊತ್ತಾಗುದೇ ಇಲ್ಲ. ಅಲ್ಲ ಇದು ಇಷ್ಟಾದ್ರೂ ಆಗ್ಲಿಲ್ವಾ? ಆಗಿಲ್ಲ, ಇನ್ನೂ ಮುಗಿಲಿಲ್ಲ ಅದು. ಎಷ್ಟು ಹೊತ್ತೇ ಅದು ಆಗಲ್ಲ. ಒಂದು ತಯಾರಿ ಮಾಡ್ಲಿಕ್ಕೆ ಇಂತಿಷ್ಟ ಹೊತ್ತು ಅಂತಿಲ್ವಾ? ನಿಮಗೆ ಗಂಡಸರಿಗೆ ಅದು ಗೊತ್ತಾಗ್ಬೇಕು. ನೀವು ಅಂಗಡಿಯಲ್ಲಿ ಹೋಗಿ ಹೋಗೋಣ ಟೈರ್ ಆಗಿಲ್ಲ ಇನ್ನು ಹೇಳ್ಬಿಡ್ತೀವಿ. ಒಂದು ಸೀರೆ ಉಟ್ಕೊಳ್ಳಿಕ್ಕೆ ಎಷ್ಟೊತ್ತು ಬೇಕು ಅಂತ ನಿಮ್ಗೆ ಗೊತ್ತಾಗ್ತದ ಅದು. ಆ ನೆಡಿ ನಿಲ್ಲಿಸ್ಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಸತ್ಯ ನಿಜವಾಗಿ ಹೆಣ್ಮಕ್ಳ ಸಂಕಟ ಗೊತ್ತಾಗ್ಬೇಕು. ಎಲ್ಲ ಗಂಡಸರು ಒಂದೊಂದು ಹೆಣ್ಣು ವೇಷ ಮಾಡ್ಬೇಕು. ಗೊತ್ತಾಗ್ತದೆ ಅವ್ರಿಗೆ ಒಂದು ಸೀರೆ ಉಟ್ಕೊಳ್ಳೋದು ಎಷ್ಟು ಕಷ್ಟ, ಎಷ್ಟೊತ್ತು ಬೇಕು ಅಂತ. ನನ್ನ ಲೆಕ್ಕ ಏನು ಗೊತ್ತುಂಟಾ? ಏನು? ನನಗೆ ಇವತ್ತು ಗೊತ್ತಾಯ್ತು ನೀನು ಹೇಳಿದ ಮೇಲೆ. ಯಾವ್ದು? ನಿಮಗೆ ಸೀರೆ ಉಡುವುದಕ್ಕೆ ಹೆಚ್ಚೊತ್ತು ಬೇಡ, ಸೀರೆ ಯಾವ್ದು ಒಡ್ಡಿಲ್ಲ ಅಂತ ಆಯ್ಕೆ ಮಾಡೋದಕ್ಕೆ ಅದಲ್ಲ. ಒಂದೊಂದ್ಸಾರಿ ಉಟ್ಟು ಇಷ್ಟಕ್ಕೂ ಇದು ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ, ಅದಕ್ಕೆ ಸರಿಯಾದಂತಹ ಕುಪ್ಸ ಆಗುದಿಲ್ಲ. ಅದಲ್ಲ ಬಾಯ್, ಈ ಸೀರೆ ಉಡುದಾಯ್ತು, ಈ ಮೀಸೆ ಒಂದು ತೆಗಿಬೇಕಲ್ಲ. ಸೀರೆ ಉಡ್ಲಿ ಮತ್ತೆ ಪೌರುಷದ ಪಥ ಹಾಕಿ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದೇನೆ, ಮೀಸೆ ತೆಗಿಬೇಕು. ಮೀಸೆ ನೋಡುವ, 21 ವರ್ಷ ಒಂಟಿ ಕಾಲನ್ನ ನಿಂತ್ಕೊಂಡು ತಪಸ್ ಮಾಡಿದ್ರು ನಿಮಗೆ ಬರುವ ಜಾಗದಲ್ಲಿ ಮೀಸೆ ಬರುವುದಿಲ್ಲ. ನಿಮ್ಗೆ ಮೀಸೆ ಬೆಲೆ ನಿಮ್ಗೆ ಏನು ಗೊತ್ತುಂಟು? ಅಲ್ಲ, 21 ವರ್ಷ ಯಾವ ಹೆಣ್ಣಾದ್ರೂ ತಪಸ್ಸು ಮಾಡ್ಕೊಂಡು ದೇವ್ರೆ ನಂಗೊಂದು ಮೀಸೆ ಕೊಡು ಅಂತ ಕೇಳಿಯಾರ? ಏನಾದ್ರೂ ಪ್ರಾಕ್ಟೀಸ್ ಇದ್ರೆ ಹೋಗ್ಲಿ ಅಂತ ಕೇಳ್ಯಾರ. ಹೋಗ್ಲಿ ಅಂತ ಕೇಳ್ಯಾರ. ಮೀಸೆ ಬೇಡ, ಅದಕ್ಕಾಗಿ ಹೆಣ್ಣು ನಾವು. ಮೀಸೆ ತೆಗೆದಿದ್ರು ವೇಷವೂ ಬೇಡ. ಸಾಲ ನಮಗುಂಟು ನಿಮಗುಂಟು, ಮೀಸೆ ಬರ್ತದೆ ನಿಮಗೆ. ಮೀಸೆ ತೆಗುದಿಲ್ಲ. ಬೇಡ, ತಗೊಂಡು ಬೇಡ. ಈಗ ಒಂದು ಕೆಲಸ ಮಾಡುವ, ಈ ಮೀಸೆ ಕಾಣಿದ್ದಾಗೆ ಇದೊಂದು ರೀತಿ ನಾಚಿಕೆ ಪ್ರತೀಕೂ ಆಯ್ತು. ಹೀಗೆ ಇಟ್ಕೊಂಡ್ಬಿಟ್ರೆ ಇದಾಯ್ತಲ್ಲ ಈಗ. ನನಗೆ ಗೊತ್ತಾಯ್ತು ಎಂತದ್ದು. ನಾನು ಕೆಲವರೆಲ್ಲ ಹೀಗೆ ಮಾಡ್ಕೊಂಡು ಓಡಾಡೋದು ನೋಡಿದ್ದೇನೆ. ಅವರೆಲ್ಲ ಮೀಸೆ ಇದ್ದಿದ್ದಕ್ಕಾಗೇ ಹೀಗೆ ಮಾಡ್ಕೊಂಡು. ಹಾಗಲ್ಲ, ಅದು ನಾಚಿಕೆಯ ಸಂಕೇತ. ಅದು ಮತ್ತೆ ಇದ್ದಿದ್ದಕ್ಕಾಗಿ ಹವಾಮಾನ ಸರಿ ಇರುವುದಿಲ್ಲಲ್ಲ, ಹಾಗಾಗಿ ಅದು ಆಯ್ತು ಅಂತ ತಿಳ್ಕೊಳ್ಳು. ಅದಲ್ಲ, ಈಗ ವೇಷ ಆಯ್ತು. ವೇಷ ಆಯ್ತಲ್ಲ, ವೇಷ ಆಯ್ತು. ಹೋಗುದಾ? ನೀವು ಹೆಜ್ಜೆ ಇಟ್ಟರೆ 10 ವರ್ಷ ಉಳ್ಳುಟ್ಲಿಕ್ಕಿಲ್ಲ. ವೇಷ ಮಾತ್ರ ಆಗಿಲ್ಲ ಅದು. ಅದಕ್ಕೆ ಸರಿಯಾದಂತಹ ನಡೆ ನುಡಿ ಎಲ್ಲದೂ ಬೇಕಾಗ್ತದೆ. ಹೌದೌದು. ನಡೆದ್ರೆ ಹೇಗೆ ನಡೆದ್ರೆ ನೆಲ ನೋಯ್ಬೇಕು ಅಂತ ಉಂಟು ನಮ್ಮಲ್ಲಿ ಮಾತು. ಹೌದೌದು. ಅಯ್ಯೋ ನಡೆದ್ರೆ ನೆಲ ನೋಯ್ತದೆ. ಹೀಗೆ ನಡೆಯುದು ಹೇಗೆ? ಹೀಗೆ ನಡೆಯುದು ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ. ಕಮುಚ್ಚ ಅಡಿಗಾಗಿ ಬಿದ್ದು ಮುಸುಡು ಹೊಡೆದೋದ್ರೆ ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಲೆಕ್ಕ ಮಾಡಿದ್ರು. ನಯವಾಗಿ ಬಹಳ ದೂರ ಇಡಬಾರ್ದು ಅಂತ. ಹಾಗಾಗಿ ಉಡುಗೆ ತೊಡುಗೆಗಳು ಹಾಗಿದ್ದದ್ದು ಯಾಕೆ? ಹೆಣ್ಣಾದವರು ಸೀರೆ ಉಟ್ಕೊಂಡು ಹೀಗೆ ಕೆಲವು ಆಧುನಿಕ ಆಗಬಹುದು, ಅದು ಆಗಬಾರ್ದು. ಹೆಣ್ಣು ಹೆಜ್ಜೆ ಹೆಜ್ಜೆ ನಡಿಬೇಕು ಅಂದ್ರೆ ಹಾಗೆ ಸೀರೆ ಉಡು. ಪ್ರಯತ್ನ ಮಾಡ್ತೇನೆ. ತಪ್ಪಾರು ಹೇಳ್ಕೊಡು ಮತ್ತೆ. ಇಲ್ಲ ತಪ್ಪಾಗ್ಲಿಕ್ಕಿಲ್ಲ ನಿಮಗೆ. ಬಹಳ ಚಂದ ಆಯ್ತು. ಹೌದಾ? ಕಣ್ಣಂಗಾಯ್ತು. ಹೋಗಿ ಮಲಗಿರುವುದು. ಆವಾಗ ಕೀಚಕ್ ಬರ್ತಾನೆ. ಬಂದು ನಲ್ಲಿಗೆ ಸೈರೇಂದ್ರಿ ಅಂತ ಕರೀತಾನೆ. ಎಂತ ಹೇಳುದು ಅವಾಗ? ಅಂತ ಹೇಳಿ ಬಾಯಿ ಮುಚ್ಚಿದ್ರೊಳಗೆ ಅವ್ನು ಕೆಲವು ದೂರ ಹೋಗಿರ್ತಾನೆ. ಸ್ವರ ಹಾಗ ಅದಕ್ಕೆ ಶರೀರ ಶಾರೀರ ಅಂತ ಹೇಳಿ ಮತ್ತೆಂತದ್ದು. ಹೆಣ್ಣಾದ ಬಳಿ ಅದೆಲ್ಲ ಅಷ್ಟು ಕೋಮಲವಾಗಿರ್ಬೇಕು. ಆಮ ಸೈರೇಂದ್ರಿ ಅಂತ ಕರೆದವಾಗ ಕೀಚಕ ಅಷ್ಟು ಕೋಮಲವಾಗಿ ಬರಬೇಕು ಸ್ವರ. ನಮ್ಮ ಈ ಗೊರಸು ಸ್ವರ, ಈ ಗಂಟಲಲ್ಲಿ ಕೋಮಲವಾದ ಸ್ವರ ಹೇಗೆ ಬರುವುದು? ಸ್ವಲ್ಪ ಸ್ವರ ಮೂಗನ್ ಬಿಟ್ರೆ ಆಯ್ತಪ್ಪ. ಓ, ಈ ಹೆಣ್ಮಕ್ಳೆಲ್ಲ ಮುಂದಲ್ಲಿ ಮಾತಾಡುದಾ? ಮಾತಾಡಿದ್ರೆ ಆಗ್ತದೆ ಅದು. ಮಾತಾಡುವಾಗ ಅದು ಬೇಡ, ಆಗಲ್ಲ. ಆ ಸುದ್ದಿನೇ ಮಾಡಬೇಡ. ಮುಂದಲ್ಲ, ಹಾಗಲ್ಲ, ಹಾಗಿರ್ಬೇಕು. ಅಂದ್ರೆ ನಾಸಿಕದಲ್ಲಿ ಬರ್ಬೇಕು, ಬರಬೇಕು, ಕೋಮಲವಾಗಿರ್ಬೇಕು. ಕೋಮಲವಾಗಿ ಪ್ರಯತ್ನ ಮಾಡ್ತೇನೆ. ಕೀಚಕ, ಓ ಕೀಚಕ,
ನಿನ್ನ ರೂಪನ್ನು ಕಂಡು ನಾನು ಸೋತು ಹೋಗಿದ್ದೇನೆ. ಸರಿಯಾಗಿಲ್ಲ. ಸರಿ ಆಗುದ ಸರ ಸರಿಗಿದ್ರು ಅವನಿಗೆ ಗೊತ್ತಾಗುದಿಲ್ಲ. ಅವನಿಗೆ ಸೀರೆ ಒಂದು ಕಂಡ್ರೆ ಸಾಕಾಗ್ತದೆ. ಇನ್ನು ಕೋಮಲವಾದಂತಹ ರೂಪವನ್ನು ಕಂಡು ಸೋತು ಹೋಗಿದ್ದೇನೆ ಕೀಚಕ. ಇಷ್ಟು ಹೇಳಿದ್ರೆ ಸಾಕು, ಮುಳ್ಳಾಗ ಹೋಗ್ತಾನೆ. ಆದಷ್ಟು ಬೇಗ ಕೀಚಕೋದಿಯ ಸುದ್ದಿಯನ್ನು ಕೇಳಿ ಸಿಹಿ ತಿನ್ನುವುದಕ್ಕೆ ನಾನು ತಯಾರಿ ಆದಷ್ಟು ಬೇಗ മനസ്സിട്ട് വേണ്ടി അത് ಯಾರೋರ್ವರಿಯ ದಂದದಲ್ಲಿ